ಪಪ್ಪು ನಿಮ್ದು ಬ್ಯಾಕ್ ಈಗ ಅಲ್ಲಿ ಇಟ್ಕೊಂಡಿದ್ರೆ ಆಗ್ತಾಯ್ತಲ್ಲ. ಓಕೆ, ವಿ ಆರ್ ಆಫ್ ಟು ಮಾರಿಷಿಯಸ್. 6 hours ಜರ್ನಿ, ಡೈರೆಕ್ಟ್ ಫ್ಲೈಟು. ಏರ್ಪೋರ್ಟು ಫುಲ್ಲು ಖಾಲಿ ಇದೆ, ಅಷ್ಟು ರಶ್ ಇಲ್ಲ. ಲಾಸ್ಟ್ ಟೈಮ್ ಥೈಲ್ಯಾಂಡ್ ಬಂದಾಗಲೂ ಬ್ಯುಸಿ ಇತ್ತು, ಬಟ್ ಅದು ಡೇ ಟೈಮ್ ತೊಗೊಂಡಿದ್ವಿ. ದುಬೈಗೆ ಬಂದಾಗ ಅದು ಆ್ಯಾವ್ರೇಜ್ ರಶ್ಶು. ನಾವು ಸ್ವಲ್ಪ ಆಫ್ ಸೀಸನ್ ಚೂಸ್ ಮಾಡೋದು ಜಾಸ್ತಿ, ಕ್ರೌಡ್ ಅವಾಯ್ಡ್ ಮಾಡೋಕ್ಕೆ. ನಾವಿವತ್ತು ಲಾಂಚ್ಗೆ ಹೋಗಿಲ್ಲ, ಇಲ್ಲಿ ಬಂದಿದ್ದೀವಿ ಏರ್ಪೋರ್ಟಲ್ಲಿ ಊಟ ಮಾಡೋಕ್ಕೆ. ಟೈಮು ಮಧ್ಯರಾತ್ರಿ 1 ಗಂಟೆ, ಅಲ್ಲ 1:20. ಇದು ನಾವು ಆರ್ಡ್ರ್ ಮಾಡಿರೋದು. ಹಸುವಾಗ್ತಾ ಇದೆ, ಒಂದು ಕಡೆ ನಿದ್ದೆ ಬರ್ತಾ ಇದೆ. ಎಲ್ಲ ತಣ್ಣಗಿದೆ. ಅವಕಾಡೋ ಟೋಸ್ಟು ತಣ್ಣಗಿದೆ. ಅವಕಾಡೋ ಪೀಸ್. ಫ್ಲೈಟಲ್ಲಿ ಮೀಲ್ ಬೇರೆ ಬುಕ್ ಮಾಡಿದ್ದೀವಿ, ಇಲ್ಲಾದ್ರೆ ಲಿಮಿಟೆಡಾಗಿ ತಿಂತೀವಿ. ಇನ್ನು 2 ಅವರ್ ಬೇರೆ ಕಾಯಬೇಕು. ಚೆನ್ನಾಗಿದೆ, ಒಂಥರ ಅವಕಾಡೋ ಟೋಸ್ಟ್ ಚೆನ್ನಾಗಿದೆ. ಇದು ಚೆನ್ನಾಗಿದೆ. ಬರ್ಗರ್, ಫಲಾಫಲ್ ಬರ್ಗರ್ ಅಂತ ಇದು ಚೆನ್ನಾಗಿದೆ. ಫಲಾಫಲ್ ಬರ್ಗರ್. ಓಕೆ, ಆಮೇಲೆ ಸಿಗುವ. ಆ್ಯಕ್ಚುಲಿ ನಾವು ಹೋಗ್ತಿರೋದು ಮಾರಿಷಿಯಸ್ಗೆ. 6 hours ಡೈರೆಕ್ಟ್ ಫ್ಲೈಟು. ಇಂಡಿಗೋ ತೊಗೊಂಡಿದ್ದೀವಿ. ಇಂಡಿಗೋದಲ್ಲಿ ಫುಡ್ಡು ಹಾರಿಬಲಾಗಿ ಕೊಟ್ಟಿದ್ರು ದುಬೈಯಿಂದ ಬರ್ತಾ. ಈ ಸಲ ಹೋಪ್ಸೋ ಗುಡ್ ಮೀಲ್ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ರೆಡಿ ಟು ಈಟ್ ಏನೋ ತೊಗೊಂಡಿದ್ವಿ ಆ್ಯಕ್ಚುಲಿ. ಒಂದು ಸ್ವಲ್ಪನೂ ಚೆನ್ನಾಗಿರಲಿಲ್ಲ ಅದು. ಸೊ ಓಕೆ, ಈಗ ಫುಡ್ ತಿಂದು ಆಮೇಲೆ ಮಾತಾಡುವ. ಈಗ ಜಸ್ಟು ಬೋರ್ಡ್ ಆಗ್ತೀವಿ. 3:45, 4:15 ಟೇಕಪ್ ಆಗುತ್ತೆ. ನೋಡ್ಬೇಕು. ನಾವು ಎಮರ್ಜೆನ್ಸಿ ಸೀಟ್ ತೊಗೊಂಡಿದ್ದೀವಿ. ಮಾರಿಷಿಯಸ್ ಏರ್ಪೋರ್ಟ್ ಲ್ಯಾಂಡ್ ಆಗಾಯಿತು. ಇದು ಈಗ ಎಕ್ಸಿಟ್ ಗೇಟು. ಈಗ ಕಾರ್ ರೆಂಟಲ್ ತೊಗೋಬೇಕು ಆ್ಯಕ್ಚುಲಿ. ನೋಡೋಣ ಏನಿದೆ ಅಲ್ಲಿ, ಏನೇನು ಮಾಡಬೇಕಂತ ಗೊತ್ತಿಲ್ಲ. ತುಂಬ ಕೌಂಟರ್ಸ್ ಇದೆ ಕಾರ್ ರೆಂಟಲ್ಗೆ ಇಲ್ಲಿ. ಲೆಟ್ಸ್ ಸಿ. ಸ್ವಿಫ್ಟು ಆಟೋಮೆಟಿಕ್ಕು 7,500 ಮಾರಿಷಿಯನ್ ರೂಪೀಸ್ ಪ್ರಕಾರ ಲೆಕ್ಕ ತಗೊಂಡ್ರೆ 15,000. 5 ದಿನಕ್ಕೆ ತೊಗೊಂಡಿದ್ದೀವಿ. ಬಟ್ ಇಲ್ಲಿಂದ ನಾವು ಬರೀ ಏರ್ಪೋರ್ಟ್ ಟ್ಯಾಕ್ಸಿ ತೊಗೊಂಡ್ರೆ ಒಳ್ಳೆ ಬಾರ್ಗೇನ್ ಮಾಡಿದ್ರೆ 3,000, ಇಲ್ಲಾಂದರೆ ಅವ್ರು 5,000 ಅಥವಾ 4,000 ಕಮ್ಮಿಗೆ ಕೊಡೋಲ್ಲ ಅಂತ ತುಂಬ ಜನ ವೀಡಿಯೋಸ್ ಮಾಡಿ ಹಾಕಿದ್ರು. ಸೊ ಹಾಗಾಗಿ ತೊಗೊಂಡು ಈಗ ಗಾಡಿಗೆ ವೆಯ್ಟ್ ಮಾಡ್ತಾಯಿದ್ದೀವಿ. ಸ್ವಿಫ್ಟ್ ಆಟೋಮೆಟಿಕ್ ಬರಬೇಕು ಇವಾಗ. ನನ್ನ ಪ್ರಕಾರ ಒಳ್ಳೆ ಡೀಲೇ, ಬಟ್ ಏನೂ ಡೆಪಾಸಿಟ್ ಇಸ್ಕೊಂಡಿಲ್ಲ. ದಟ್ ಈಸ್ ಒನ್ ಗುಡ್ ಥಿಂಗ್. ಸೊ ನೆಮ್ಮದಿ.
ಸೊ ಲಿಕ್ಕಿ ಫುಲ್ಲು ಕಾರ್ ವೀಡಿಯೋ ಎಲ್ಲ ಇದು ಮಾಡ್ಕೊತಾ ಇದ್ದಾರೆ. ಅವರೇ ಹೇಳಿದ್ರು ಎಲ್ಲ ವೀಡಿಯೋ ತೊಗೊಳ್ಳಿ ಅಂತ. ಸೊ ಹಾಗಾಗಿ ಕಾರ್ದು ವೀಡಿಯೋ ತೊಗೋತಾ ಇದ್ದಾರೆ. ಸ್ವಿಫ್ಟ್ ಬುಕ್ ಮಾಡ್ಕೊಂಡಿದ್ದೀವಿ. ಇದಕ್ಕಿಂತ ಚಿಕ್ಕ ಗಾಡಿಗಳು ಇದೆ. ನಮಗೆ ಸ್ವಿಫ್ಟೇ ಚಿಕ್ಕದು ಅನಿಸ್ತಾ ಇದೆ. ಬಟ್ 5 ದಿನಕ್ಕೆ ತಾನೇ ನೋಡೋಣ. SUVಸು ನೆಕ್ಸ್ಟ್ ಟೈಮ್ ಬಂದಾಗ ತೊಗೊಂಡ್ರೆ ವಿ ಮೈಟ್ ಎಂಜಾಯ್. ಇಲ್ಲಿ ಇಂಡಿಯನ್ DL ಆಕ್ಸೆಪ್ಟ್ ಮಾಡೋದ್ರಿಂದ ಆರಾಮಾಗಿ ಇದನ್ನೇ ಕೊಟ್ಟು ಗಾಡಿ ತೊಗೋತಾ ಇದ್ದೀವಿ. ಏನು ಸಪ್ರೇಟಾಗಿ ಇದಕ್ಕೆ ಅಂತ ನಾವು ಏನು DL ಅಪ್ಲೈ ಮಾಡಿಕೊಂಡು ಇಂಟರ್ನ್ಯಾಷನಲ್ DL ಅವಶ್ಯಕತೆ ಏನಿಲ್ಲ. ಲಿಕ್ಕಿದು ಕಾರ್ ಅದು ಒಂದು ಲಕ್ಸುರಿ ವರ್ಕ್ಶಾಪ್ ಇತ್ತು. ಅದಕ್ಕೋಸ್ಕರ ಅವ್ರಿಗೆ ಕಾರ್ಸ್ದು ಬಗ್ಗೆ ಚೆನ್ನಾಗಿ ಡೀಟೇಲ್ಸ್ ಎಲ್ಲ ಗೊತ್ತಿರೋದ್ರಿಂದ ಚೆನ್ನಾಗಿ ತೊಗೋತಾ ಇದ್ದಾರೆ ಅವರೇ. ನಾನು ಅದಕ್ಕೆ ನಾನು ಸೈಲೆಂಟಾಗಿ ಆರಾಮಾಗಿ ನಿಂತಿದ್ದೀನಿ. ಜಸ್ಟ್ ಕಾರಲ್ಲಿ ಕೂತಿದ್ದೀವಿ. ಮ್ಯಾಪ್ ಹಾಕೋಬೇಕು ಇವಾಗ. ನಮ್ಮದು ಡೈರೆಕ್ಟಾಗಿ ಫಸ್ಟು ರೂಮ್ಗೆ ಹೋಗ್ತೀವಿ. ಲಿಟ್ರಲಿ ಫ್ಲಿಕ್ ಆ್ಯಂಡ್ ಫ್ಲಾಕ್ ಬೀಚ್ ಹತ್ರ ಇರೋದು. ದಟ್ ಈಸ್ ಲೈಕ್ ಅ ಸೆಂಟರ್ ಆಫ್ ಮಾರಿಷಿಯಸ್ಸು. ಸೌತು ನಾರ್ತ್ ಮಧ್ಯದಲ್ಲಿದೆ ಇದು ಮಧ್ಯದಲ್ಲಿ. ಸೊ ನಾವು ಆ ಕಡೆಗೆ ಹೋಗ್ಬೇಕಾದ್ರೆ ಹೋಗ್ಬೋದು, ಈ ಕಡೆ ಹೋಗ್ಬೇಕಾದ್ರೆ ಹೋಗ್ಬೋದು. ಸ್ವಲ್ಪ ಇದು ಪ್ರೆಟಿ ಫೇಮಸ್ ಪ್ಲೇಸು. ಈಗ ಫಸ್ಟ್ ಅಲ್ಲಿಗೆ ಹೋಗ್ಬಿಡ್ತೀವಿ. ಆ್ಯಪಲ್ ಕಾರ್ಪ್ಲೇ ಇದೆ. ಮ್ಯಾಪ್ ಹಾಕೊಂಬಿಡಿ. ನಮ್ಗೆ ಹೆಂಗೆ ಗೊತ್ತಿದೆ ರೋಡಿಲ್ಲಿ. ಮಧ್ಯರಾತ್ರಿ 4:30, ಬೆಳಗಿನ ಜಾವ 4:30ಗೆ ಬೋರ್ಡಿಂಗ್ ಫ್ಲೈಟ್. 11 ಗಂಟೆಗೆ ಮನೆ ಬಿಟ್ಟಿದ್ದು. ಫುಲ್ಲು ಹೊಟ್ಟೆ ಹಸಿತಾ ಇದೆ. ನಾನು ಫ್ಲೈಟಲ್ಲೂ ಇನ್ನೂ ತಿಂದಿಲ್ಲ. ಸಿ ವ್ಯೂ ಅಪಾರ್ಟ್ಮೆಂಟ್ಸ್ Airbnb ಬುಕ್ ಮಾಡಿದ್ದೀವಿ. ಫಸ್ಟ್ ಟೈಮ್ Airbnb ಎಕ್ಸ್ಪೀರಿಯನ್ಸ್ ನಮಗೆ. ನೋಡೋಣ. ನಿಧಾನಕ್ಕೆ ಹೋಗಿ. ಸೊ ಮಾರಿಷಿಯಸಲ್ಲಿ ಕಾರ್ ಓಡಿಸೋದು ಒಂಥರ ಮಜಾ. ನೋಡಪ್ಪ ಹೆಂಗಿದೆ. ಸೊ ಆ್ಯಪಲ್ ಕಾರ್ಪ್ಲೇ ಇದೆ. ಕನೆಕ್ಟ್ ಮಾಡಿಕೊಂಡು ಮ್ಯಾಪ್ ಹಾಕೊಂಡು ಹೋಗ್ತಾ ಇದ್ದೀವಿ. ಸೊ ನಾವು ಬಹುಶಃ ರೂಮ್ ರೀಚ್ ಆಗೋಷ್ಟರಲ್ಲಿ ಇಲ್ಲಿದು ರೂಲ್ಸ್ ಏನು ಅಂತ ಗೊತ್ತಾಗ್ಬಿಡುತ್ತೆ. ಯಾವ್ಯಾವ ರೋಡು ಎಲ್ಲೆಲ್ಲಿದೆ ಹೇಗಿದೆ ಅಂತ. ಇಲ್ಲಿ ಫಾಲೋ ಮಾಡ್ತಾ ಇಲ್ಲ ಯಾಕೆ. ಸೊ ಇದು ಮಾರಿಷಿಯನ್ ಕರೆನ್ಸಿ. 1000 ರೂಪೀಸ್ ಇದೆ, 500 ರೂಪೀಸು ಇದೆ. ಇವಾಗ ಇದು 100 ರೂಪೀಸು, 200 ಇದೆ ನೋಡಿ. 500 ಇದೆ. ಸರಿಯಾಗಿ ತೋರಿಸೋದ್ನೋ ಇಲ್ವೋ ಗೊತ್ತಿಲ್ಲ. ಸೊ 200, 500 ಅದು ಬಿಟ್ಟರೆ ಹಿಂದೆ ಇರೋದು ಇದು 1000 ಇದೆ ಆ್ಯಕ್ಚುಲಿ. ಸೊ ಇದು ಬಂದು 100 ರೂಪೀಸು ನೋಡಿ. 200 ಹೆಂಗಿದೆ ಇದೆಲ್ಲ 200. ಸೊ ಡೈರೆಕ್ಟಾಗಿ ನಾವು ಕಾರ್ಡಲ್ಲಿ ATM ಅಲ್ಲಿ ವಿತ್ಡ್ರಾ ಮಾಡಿಬಿಟ್ವಿ. ಸೊ ಹಾಗಾಗಿ ನಮಗೆ ಏನು ಸ್ಪೆಸಿಫಿಕ್ಕಾಗಿ ಇಲ್ಲಿ ಕರೆನ್ಸಿ ಎಕ್ಸ್ಚೇಂಜ್ ಅವೆಲ್ಲ ಏನೂ ಮಾಡಲಿಲ್ಲ. ಡಾಲರ್ ಕನ್ವರ್ಟ್ ಮಾಡು, ಡಾಲರಿಂದ ಮತ್ತೆ ಇನ್ನೊಂದಕ್ಕೆ ಯಾವುದೋ ಇವ್ರ ಕರೆನ್ಸಿ ಕನ್ವರ್ಟ್ ಮಾಡೋ, ಇವೆಲ್ಲ ತಲೆನೋವೇ ಬೇಡ ಅಂದ್ಬಿಟ್ಟು ಡೈರೆಕ್ಟಾಗೆ ATM ಕಾರ್ಡಲ್ಲಿ ಮೆಷಿನಲ್ಲಿ ವಿಡ್ರಾ ಮಾಡಿದ್ವಿ. ಆಮೇಲೆ ಒಂದು ಸಿಮ್ ತೊಗೊಂಡಿದ್ದೀವಿ. ಇವ್ರು ಬಂದು ಇಂಟರ್ನ್ಯಾಷನಲ್ ರೋಮಿಂಗ್ ಆ್ಯಕ್ಟಿವೇಟ್ ಮಾಡಿಕೊಂಡ್ರು. ನಾನು ಒಂದು ಸಿಮ್ ತೊಗೊಂಡೆ 1500 ರೂಪೀಸು. ಅಂದರೆ ಇವ್ರ ಕರೆನ್ಸಿ ತಾನೆ 1500. ಅಂದರೆ ನಮ್ಮ ಇದರಲ್ಲಿ 3000. ಸೊ 3000 ರೂಪಾಯಿ ಅಂದರೆ ಇಂಟರ್ನ್ಯಾಷನಲ್ ರೋಮಿಂಗ್ ನಂದರಲ್ಲೂ ಮಾಡ್ಬೋದಿತ್ತು. ಸೇಮ್ ನಮ್ಮ ಇಂಡಿಯನ್ ರುಪೀಸಲ್ಲಿ 3000 ರೂಪಾಯಿಗೂ ಏರ್ಟೆಲ್ ಸಿಗುತ್ತೆ. ಸೊ ವಾವ್ ಐ ಆಮ್ ಎಕ್ಸೈಟೆಡ್. ಸೊ ನಮ್ಮ ಇದು ಕರೆನ್ಸಿ ಪ್ರಕಾರ 3000 ಆಗುತ್ತೆ. ಅವ್ರ ಕರೆನ್ಸಿ ಪ್ರಕಾರ ಅದು 1500. ಸೊ ಅನ್ಲಿಮಿಟೆಡ್ ಡೇಟಾ ಇದೆ, 30 ಡೇಸ್ ವ್ಯಾಲಿಡಿಟಿ. ಅಲ್ಲಿ ಆನ್ಲೈನ್ ಸಿಮ್ಮು ತೊಗೋಬೋದಿತ್ತು. ಆನ್ಲೈನ್ ಸಿಮ್ಮಲ್ಲಾದರೆ 1700 ತೋರಿಸ್ತಾ ಇತ್ತು ನಾವೇ ತೊಗೊಂಡ್ರೆ. ಬಟ್ ನಾವು ಕೌಂಟರ್ ಹತ್ರ ಬಂದು ತೊಗೊಂಡ್ವಿ. 200 ರೂಪೀಸ್ ಸೇವ್ ಆಯಿತು. ನಾನು ಅಂದ್ಕೊಂಡೆ 2 ವೀಕ್ಸ್ಗೂ ಪ್ಲ್ಯಾನ್ಸ್ಗಳಿರುತ್ತೆ ಅಂತ. ಬಟ್ ಇವ್ರದ್ದು ಡೈರೆಕ್ಟಾಗಿ 30 ಡೇಸ್ದೇ ಇತ್ತು.
ಲಿಕ್ಕಿ ಫುಲ್ಲು ಮಜಾ ಮಾಡಿಕೊಂಡು ಓಡಿಸ್ಕೊಂಡು ಬರ್ತಾ ಇದ್ದಾರೆ. ಫಾರಿನ್ ಕಂಟ್ರಿಲಿ ಓಡಿಸೋದಿದೆಯಲ್ಲ ಅದು ಮಜಾ ಅಂದರೆ ಮಜಾ. ನಮ್ಮ ಮನೆಗಳಲ್ಲಿ ಕಾರ್ ಇದೆ, ಆ ಕಾರ್ಗಳನ್ನ ಓಡಿಸ್ತಾ ಇರ್ತೀವಿ. ಅಲ್ಲಿ ಇಂಡಿಯನ್ ರೋಡ್ಸಲ್ಲಿ ಅಲ್ಲೊಂಥರ ಚೆನ್ನಾಗಿ ಅನಿಸುತ್ತೆ. ಬಟ್ ಇಲ್ಲಿ ಫಾರಿನ್ ಕಂಟ್ರಿಲಿ ಓಡಿಸೋದು ಇಲ್ಲೊಂಥರ ಮಜಾ. ನಾನು ಫಸ್ಟ್ ಕಾರ್ ತೊಗೋಬೇಕಂತ ಅಂದ್ಕೊಂಡಾಗ, ಅಂದರೆ ನನ್ನ ಲೈಫಲ್ಲಿ ನನಗೆ ಪರ್ಸ್ನಲ್ ಕಾರ್ ತೊಗೋಬೇಕಂದಾಗ ಸ್ವಿಫ್ಟ್ ತೊಗೋಬೇಕನ್ನೋದು ಆಸೆ ಇತ್ತು. ಬಟ್ ನಮ್ಮ ಮನೆ ಮುಂದೆ ಪಾರ್ಕಿಂಗ್ ಇರಲಿಲ್ಲ. ಹಂಗಾಗಿ ನಾನೇನು ಮಾಡಿದೆ, ಆಲ್ಟೋ 800 ತೊಗೊಂಡೆ. ಬಟ್ ನೋ ರಿಗ್ರೆಟ್ಸ್, ಎಲ್ಲ ಕಡೆ ಓಡಾಡಿದ್ದೀನಿ. ಇದು ಚಿಕ್ಕಮಂಗ್ಳೂರು, ಮಂಗಳೂರು ಎಲ್ಲ ಕಡೆ ಓಡಾಡ್ಬಿಟ್ಟಿದ್ದೀನಿ. ಆ ಕಾರಲ್ಲಿ ಕೊಡಚಾದ್ರಿನೂ ಬಿಟ್ಟಿಲ್ಲ. ಇದು ಕೊಲ್ಲೂರು ಮೂಕಾಂಬಿಕಾ, ಶಿವಮೊಗ್ಗ, ಲಾಡ್ ಆಫ್ ಪ್ಲೇಸಸ್ ತುಂಬ ಓಡಾಡಿದ್ದೀನಿ ಆಲ್ಟೋ 800. ಸೊ ಸ್ವಿಫ್ಟಲ್ಲಿ ಯಾವತ್ತೂ ಇದು ಮಾಡಿಲ್ಲ. ಬಟ್ ಇವ್ರು ತುಂಬ ಕಾರ್ಸ್ ಚೇಂಜ್ ಮಾಡಿದ್ದಾರೆ. ಇವ್ರ ಹತ್ರ ಡೀಸೆಲ್ ಸ್ವಿಫ್ಟ್ ಇತ್ತು, ಎಂಜಾಯ್ ಮಾಡಿದ್ದಾರೆ ಅವರು. ಅವ್ರಿಗೇನಿದು ಒಂಥರ ಲೈಕ್ ಹಳೆ ದಿನಗಳು ವಾಪಸ್ ಬಂದಂಗೆ ಇವ್ರಿಗೆ. ಹಳೆ ದಿನ, ಬಟ್ ಇಂಜಿನ್ ಕಂಪ್ಲೀಟ್ ಡಿಫ್ರೆಂಟು. ಅದು ಓಡಿಸೋ ಫೀಲೇ ಬೇರೆ. ಹೌದೌದು, ಇದು ಪೆಟ್ರೋಲ್ ಅಲ್ಲ? ಪೆಟ್ರೋಲ್. ಅದು ನಾನು ಪೆಟ್ರೋಲ್ ಹೋಯ್ತು, ನಾವು ಪೆಟ್ರೋಲ್ ಸ್ವಿಫ್ಟ್ ಹೋಯ್ತು, ಡೀಸೆಲ್ ಸ್ವಿಫ್ಟ್ ಹೋಯ್ತು, ಎರಡೂ ಹೋಯ್ತು ನಾವು. 2009 ಪೆಟ್ರೋಲು, 2017 ಡೀಸೆಲ್. ಓಕೆ, ಅವಾಗೆಲ್ಲ ಮಾರುತಿ ಸುಜುಕಿನೇ ನಮ್ದು ಪ್ರೈಮರಿ ಫೋಕಸ್. ಸೊ ಲೈಕ್ ಇವಾಗ ಲೈಕ್ ತುಂಬ ಕಾರ್ಸ್ಗಳು ಚೇಂಜ್ ಮಾಡಿದ್ದೀವಿ, ಯೂಸ್ ಮಾಡಿದ್ದೀವಿ, ದಟ್ ಈಸ್ ಫೈನ್. ಬಟ್ ಇಲ್ಲಿ ಇದಕ್ಕಿಂತ ಇನ್ನೂ ಚಿಕ್ಕದು ಸಿಗುತ್ತೆ, ಕಮ್ಮಿ, ಸ್ವಲ್ಪ ಇನ್ನೊಂದು 2,000 ಕಮ್ಮಿ ಆಗುತ್ತೆ. ಅಂದರೆ ಇವ್ರ ಕರೆನ್ಸಿನಲ್ಲಿ ಒಂದೊಂದು ₹1,000 ನೀವು 2,000 ಲೆಕ್ಕ ಹಾಕೋಬೇಕು. ನಮ್ಮ ಇಂಡಿಯನ್ ರುಪೀಸಲ್ಲಿ 2,000 ಕಮ್ಮಿ ಆಗುತ್ತೆ ಅಂದರೆ ನಮ್ಮದ್ರಲ್ಲಿ 4,000 ಉಳಿಸ್ಬೋದು ನೀವು. 7,000 ಅಂದರೆ 15,000. ಸೊ ನನಗೇನೋ ಓಕೆ ಅನಿಸ್ತು ಕಂಪೇರ್ ಟು ಕ್ಯಾಬು ಅದು ಇದು ಎಲ್ಲ. ಫುಲ್ ಲೇನಲ್ಲಿರಿ, ಮಧ್ಯದಲ್ಲಿದ್ದೀರಾ. ಸೊ ಇವಾಗ ಥೈಲ್ಯಾಂಡ್ಗೆ ಹೋಗಿದ್ವಲ್ಲ, ತುಂಬ ಬರೀ ಕ್ಯಾಬ್ಗೆ ಕೊಟ್ವಿ. ಫುಕೆಟ್, ಕ್ರ್ಯಾಬಿನಲ್ಲೆಲ್ಲ 2 ವೀಲರ್ಸ್ ಹೈರ್ ಮಾಡಿದ್ವಿ. ಅಲ್ಲೂ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಸೊ ಅವಾಗ ಅನ್ನಿಸ್ತು 2 ವೀಲರಲ್ಲೇ 50 ಕಿಲೋಮೀಟ್ರ್ ಎಲ್ಲ ಹೋಗ್ಬಿಟ್ಟಿದ್ದೀವಿ ಥೈಲ್ಯಾಂಡಲ್ಲಿ. ಯಾವುದಾದ್ರು ಕೆಫೆನ ಹುಡ್ಕೋದು ಕಾಫಿಗೆ ಅಂತ 55 ಕಿಲೋಮೀಟ್ರ್ ದೂರ ಹೋಗೋದು, ಈ ಥರ ಎಲ್ಲ ಮಾಡಿದ್ದೀವಿ. ಸೊ ಈಗ ವ್ಯೂ ತೋರಿಸ್ತೀನಿ ನೋಡಿ, ಸಕ್ಕದಾಗಿದೆ. ಒಂಥರ ಫುಲ್ ಗ್ರೀನ್ರಿ. ಸೇಮ್ ನನಗೆ ಇದು ಶ್ರೀಲಂಕಾ ನೋಡ್ದಂಗೆ ಅನಿಸ್ತಾ ಇದೆ. ಶ್ರೀಲಂಕಾನು ಏರ್ಪೋರ್ಟಿಂದ ಹೋದಾಗ ಹಿಂಗೆ ರೈಟ್ ಸೈಡಲ್ಲಿ ಫುಲ್ಲು ಬೀಚು, ಹಿಂಗೆ ರೋಡ್ಗಳಿದೆ. ಮೋರ್ ಪ್ರಾನ್ಸಾ? ಆಗ್ತಾ ಇದೆ. ಟೈಮ್ 10 ಗಂಟೆ. ಫ್ಲೈಟಲ್ಲಿ ಕೊಟ್ಟಿದ್ದು ಸ್ಯಾಂಡ್ವಿಚ್ಚು, ಪನ್ನೀರ್ ಸ್ಯಾಂಡ್ವಿಚ್ಚು ಇವಾಗ ತಿಂತಾ ಇದ್ದೀನಿ. ಒಂದು ಮೆಕ್ಡೊನಾಲ್ಡ್ಸ್ದು ಕೆಫೆ ಇತ್ತು ಅಲ್ಲಿ, ಬಟ್ ಸ್ವಲ್ಪ ಸ್ಪೀಡಲ್ಲಿ ಇದ್ದಿದ್ದರಿಂದ ನಿಲ್ಸೋಕ್ಕಾಗಲಿಲ್ಲ. ನೀರು ಬೇಕು, ಕಾಫಿನೂ ಬೇಕು, ಹೊಟ್ಟೆ ಹಸಿತಾ ಇದೆ, ತಿನ್ನಬೇಕು. ಜೊತೆಗೆ ಒಂದು ಕಾಫಿ, ಟೀ ಅಥವಾ ಜ್ಯೂಸ್ ಏನಾದರೂ ಕೊಡೋಕ್ಕೆ ರೆಡಿ ಇದ್ರು. ಬೆಳಗಿನ ಜಾವ 4:15ಗೆ ಬೋರ್ಡ್ ಮಾಡಿರೋದು, ತಿನ್ನೋಕ್ಕೆ ಮೂಡಿಲ್ಲ, ಅಭ್ಯಾಸನೇ ಇಲ್ಲ. ಅದಕ್ಕೋಸ್ಕರ ವಿತೌಟ್ ಏನು ಬೇಡ, 1 ಲೋಟ ನೀರು ಕೊಡಿ ಅಂದ್ಬಿಟ್ಟು ನೀರು ಕುಡಿದ್ಬಿಟ್ಟು ಮಲ್ಕೊಂಡಿದ್ವಿ.
ಮುಗಿಸ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ, ಸಖತ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಏನ್ ಸೀನಿಕ್ ಆಗಿದೆ ನೋಡಿ. ಇನ್ನು ನಾವು ರೀಚ್ ಆಗೋಕ್ಕೆ ಟೈಮ್ ಎಷ್ಟು ತೋರಿಸ್ತದೆ ಗೊತ್ತಾ? 29 ಮಿನಿಟ್ಸ್ ಫಾರ್ 25 ಕಿಲೋಮೀಟರ್ಸ್. 10:15 ರೀಚ್ ಆಗ್ತೀವಿ ಮಾರಿಷಿಯನ್ಸ್ ಟೈಮ್ ಪ್ರಕಾರ. ನೋಡಿ, ಅವಾಗಿಂದ ಸುಮಾರು ಕಾರ್ಗಳು ಲೈನಲ್ಲೇ ಹೋಗ್ತಾ ಇದೆ. ಸ್ಪೀಡ್ ಲಿಮಿಟ್ ಇಲ್ಲಿ 60 km/h ಇದೆ. ಅಲ್ಲೊಂದು ಲಾರಿ ನಿಧಾನಕ್ಕೆ ಸ್ಲೋ ಹೋಗ್ತಾ ಇದೆ. ಅದರಿಂದ ಎಲ್ಲ ಕಾರ್ಗಳು ಹೋಗ್ತಾ ಇದೆ. ಯಾಕಂದ್ರೆ ಇಲ್ಲಿ ಓವರ್ಟೇಕ್ ಮಾಡೋಂಗಿಲ್ಲ. ಈ ಕಡೆಯಿಂದ ಹಿಂಗೆ ವೆಹಿಕಲ್ಸ್ ಹೋಗ್ತಾ ಇದೆಯೋ ಆ ಕಡೆಯಿಂದ ಆ ಕಡೆಯಿಂದ ಬರ್ತಾ ಇದೆ ವೆಹಿಕಲ್ಸು. ಇದು ಡಾಟೆಡ್ ಲೈನ್ಸು ಇಲ್ಲ, ಕಂಟಿನ್ಯೂಸ್ ಲೈನ್ ಇದೆ. ಅಂದರೆ ನೋ ಓವರ್ಟೇಕ್ ಇಸ್ ಅಲೌಡ್. ಬಟ್ ಇಲ್ಲಿ ಯಾರನ್ನು ಓವರ್ಟೇಕ್ ಮಾಡೋಕ್ಕೆ ಟ್ರೈ ಮಾಡಿದೆ, ಶಾಂತವಾಗಿ ಹೋಗ್ತಾ ಇದ್ದಾರೆ. ಯಾಕಂದರೆ ಇಲ್ಲಿ ಜನಸಂಖ್ಯೆನೂ ಕಮ್ಮಿ, ಎಲ್ಲ ಕಾಮಾಗಿದೆ, ಕೂಲಾಗಿದೆ ಪ್ಲೇಸು. ಯಾರಿಗೂ ಆ ಥರವಾಗಿ ಹೋಗಲೇಬೇಕನ್ನೋದು ಯಾರಿಗೂ ಇರಲ್ಲ. ಸೊ ಪಾಪ್ಯುಲೇಷನ್ನು ಕಮ್ಮಿ ಇಲ್ಲಿ. ಅಲ್ಲಿ ದೂರದಲ್ಲಿ ಒಂದು ಮೌಂಟೇನ್ ಕಾಣಿಸ್ತಾ ಇದೆ ನೋಡಿ, ಹೆಂಗಿದೆ. ಜನಸಂಖ್ಯೆನೇ ಇಲ್ಲ, ಲಿಟ್ರಲಿ ಇದೊಂಥರ ಫುಲ್ ಔಟ್ಸ್ಕಟ್ಸ್ ಇದು ಏರಿಯಾ, ಏರ್ಪೋರ್ಟ್ ಮಾಡಿರೋ ಏರಿಯಾ. ಏನು ಪಾಪ ಹೆಸರು ಅದು ಏರ್ಪೋರ್ಟು? ಒಂದೇ ಅನ್ಸುತ್ತಲ್ಲ ಇರೋದಿಲ್ಲಿ, ಅದೇನೋ ಶ್ರೀ ಅಂತ ಬರುತ್ತೆ, ಶಿವಸಾಗರ್ ಅದೇ ತರ ಸಮಥಿಂಗ್ ಲೈಕ್ ದಟ್. ಬಟ್ ಪ್ರೊನೌನ್ಸಿಯೇಷನ್ ಇಸ್ ಲಿಟಲ್ ಡಿಫ್ರೆಂಟ್. ಬಟ್ ಇಮಿಗ್ರೇಷನ್ ಆಫೀಸರ್ಸ್ ಎಲ್ಲ ಹಿಂದಿಲಿ ಮಾತಾಡ್ತಾ ಇದ್ರು ನಮ್ಮ ಜೊತೆಲಿ. ಸೊ ತುಂಬ ಜನಕ್ಕೆ ಹಿಂದಿ ಗೊತ್ತು, ನಮಸ್ತೆ ಅಂತ ನಮ್ಮನ್ನ ಗ್ರೀಟಿಂಗ್ ಕೂಡ ಮಾಡ್ತಾರೆ. ಲೋಕಲ್ ಪೀಪಲ್ ಎಲ್ಲ ಸಖತ್ ವೆಲ್ಕಮಿಂಗೇ ಇದ್ರಪ್ಪ. ಅಂದ್ರೆ ಇಮಿಗ್ರೇಷನ್ ಎಲ್ಲ ಈಸಿ ಆಗಿತ್ತು, ಪ್ರೊವೈಡೆಡ್ ಎಲ್ಲ ನಮ್ಮ ಹತ್ರ ಇದ್ರೆ ಇಟ್ ವಾಸ್ ಈಸಿ. ಡಿಜಿಟಲ್ ಅರೈವಲ್ ಕಾರ್ಡ್ ರೆಡಿ ಮಾಡಿ ಇಟ್ಕೊಂಡು ಬರ್ಬೇಕು ನಾವು ಆ್ಯಕ್ಚುಲಿ ಮುಂಚೆನೆ.